ಯತ್ನಾಳಗೌಡ್ರು ಏನಂದಿದ್ರು 2 ವರ್ಷ ಹಿಂದೆ ಏನಿದ್ರು ನವರಸಪುರ ಉತ್ಸವ ಮಾಡೋಣ ಅಂತ ಹೇಳಿದ್ರು ಅವ್ರು. ನಾ ಏನಂತೀನಿ ಬರೇ ಮಾಡೋಣ ಅಂತ ಹೇಳಿದ್ರೆ ಹೇಗೆ? ಯತ್ನಾಳಗೌಡ್ರು ಏನಾಗ್ಯಾರ ಈಗ ಇತಿಹಾಸ ಮಾಸ್ತರ್ ಆಗ್ಯಾರ. ಈಗ ಅಂದ್ರೆ ಅದ್ರದ್ದು ಇತಿಹಾಸ ಓದಿದ್ರೆ ಅರ್ಧಂಬರ್ಧ ಮಾಸ್ತರ್ ಆಗ್ಬಾರ್ದ್ರಿ. ಯತ್ನಾಳಗೌಡ್ರ ಅರ್ಧಂಬರ್ಧ ಮಾಸ್ತರ್ ಆಗ್ಬೇಡ್ರಿ, ಇದು ಪೂರ್ತಿ ಇತಿಹಾಸ ಓದ್ರಿ. ಇದು ಎಷ್ಟು ಒಂದು ಅದ್ಭುತ ಇತ್ತು ಒಂದು ನವರಸಪುರ ಉತ್ಸವ. ಇಂಥವೆಲ್ಲ ಇದರ ಹಿನ್ನೆಲೆ ದೊಡ್ಡ ಒಂದು ವೈಭವ ಇದೆ. ನಾನು ಏನು ಹೇಳಕ್ ಬಯಸ್ತೇನೆ, ಎಂ ಬಿ ಪಾಟೀಲ್ ಹೇಳಿದ್ರು ನವರಸಪುರ ಉತ್ಸವ ಮಾಡೋಣ ಅಂತ ಹೇಳಿದ್ರು. ಬಟ್ ಇನ್ನೂ ಅದರ ಟೈಮ್ ಟೇಬಲ್ ಡೇಟ್ ಅದು ಬಂದಿಲ್ಲ. ನಾನು ಎಂ ಬಿ ಪಾಟೀಲ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ವರ್ಷ ಪ್ರತಿ ವರ್ಷ ಮಾಡಬೇಕು, ಈ ವರ್ಷ ಪ್ರಾರಂಭ ಮಾಡಿ. ನಾ ಹೇಳರಿ, ಎಂ ಬಿ ಪಾಟೀಲ್ರದು ಕರ್ತವ್ಯ, ಯತ್ನಾಳಗೌಡ್ರದು ಕರ್ತವ್ಯ, ಜಿಗಜಿಣಿಗಿದು ಕರ್ತವ್ಯ. ಎಷ್ಟು ಇವತ್ತು ರಾಜಕಾರಣಿಗಳು 8 ರಾಜಕಾರಣಿಗಳು ಅದ ನೋಡ್ರಿ, ಎಲ್ಲಾರು ಇಚ್ಛಾಶಕ್ತಿ ಬೇಕು ಅವರಿಗೆ. ಈಗ ಹೇಗಾದ್ರು ಅವರು ಇತಿಹಾಸ ಮಾಸ್ತರ್ ಆಗ್ಯಾರ, ಈಗ ಪೂರ್ತಿ ಇತಿಹಾಸ ಮಾಸ್ತರ್ ಆಗ್ರಿ ಅಂತ ಹೇಳಿ. ಅರ್ಧಂಬರ್ಧ ಇತಿಹಾಸ ಮಾಸ್ತರ್ ಆಗ್ಬಿಡ್ರಿ ಯತ್ನಾಳಗೌಡ್ರೆ, ಪೂರ್ತಿ ಇತಿಹಾಸ ಮಾಸ್ತರ್ ಆಗ್ರಿ. ಅದ್ರ ಬಗ್ಗೆ ತಿಳ್ಕೊರಿ, ಅದ್ರದ್ದು ವೈಭವ ಏನೈತಿ, ಅದ್ರದ್ದು ಎಷ್ಟು ದೊಡ್ಡ ಇತಿಹಾಸ ಇದೆ, ನವರಸಪುರದ್ದು ಎಷ್ಟು ದೊಡ್ಡ ಇತಿಹಾಸ ಐತ್ರಿ ಅದು. ಅದ್ರ ಬಗ್ಗೆ ತಿಳ್ಕೊಂಡ್ ಕಿಸಿಂದ ಸ್ವಲ್ಪ ನೀವು ವಿಧಾನಸಭೆ ಒಳಗೆ ಮಾತಾಡ್ರಿ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾಳೆ ಶನಿವಾರ ಮತ್ತು ರವಿವಾರ ಗೋಲ್ಗುಂಬಜ್ ಆವರಣದಲ್ಲಿ ಸಂಗೀತ ರಸದೌತಣ, ಸಂಗೀತ ಪ್ರೇಮಿಗಳಿಗೆ ಹಬ್ಬ ಅಂತ ತಿಳ್ಕೋರಿ. ಇವತ್ತು ನಗರ ನಿವಾಸಿಗಳಿಗೆ ಒಂದು ಸುವರ್ಣ ಅವಕಾಶ. ಡಾಕ್ಟರ್ ಸುಧಾಮೂರ್ತಿ ಅವರು ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಕಲಾಧಾರ. ಒಂದು ನಮ್ಮ ಜನತೆಗೆ, ನಮ್ಮ ನಗರದ ಜನತೆಗೆ ಒಂದು ಸುವರ್ಣ ಅವಕಾಶ ತಂದಿದ್ದಾರೆ. ಅಂದ್ರೆ ಸಂಗೀತ ಪ್ರೇಮಿಗಳು ಇವತ್ತು ಯಾವ ಕಾಲದಲ್ಲಿ ನಮ್ಮ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಅವರು ಉತ್ಸವ ಮಾಡ್ತಾ ಇದ್ರು, ಈದೇ ನವರಸ್ ಅಂತ ಹೇಳಿ, ಯಾವ ತರ ಒಂದು ಗತವೈಭವ ನವರಸಪುರ ಉತ್ಸವದಲ್ಲಿ ನಡೀತಾ ಇತ್ತು, ಅದರ ತರ ಅದರ ಲಕ್ಷಣಗಳು ಇವತ್ತು ನಮ್ಮ ಸುಧಾಮೂರ್ತಿ ಅವರು ಏರ್ಪಾಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂಗೀತ ನಾಟ್ಯ, ಕ್ಲಾಸಿಕಲ್ ತಬಲಾ ವಾದನ, ಇಂಥವೆಲ್ಲ ಕ್ಲಾಸಿಕಲ್ಸ್, ಇದು ಮ್ಯೂಸಿಷಿಯನ್ ಅಂದ್ರೆ ಸಂಗೀತ ನಡೀತಾ ಇದೆ. ಎಕ್ಸಾಂಪಲ್ ನಿಮಗೆ ಹೇಳ, ಇದು ಭಾರತೀಯ ವಿದ್ಯಾಭವನ ಬೆಂಗಳೂರು ಆಯೋಜಿಸಿದ 2 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಗೋಲ್ಗುಂಬಜ್ ಆವರಣದಲ್ಲಿ ಇದೆ. ಟೋಟಲಿ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಫ್ರೀ ಇದೆ. ಶನಿವಾರ 3ನೇ ತಾರೀಕಿಗೆ ಸಂಜೆ 4 ಗಂಟೆಯಿಂದ, ಶನಿವಾರ ಮತ್ತು ಭಾನುವಾರ 2 ದಿನ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ. ಎಲ್ಲರಿಗೆ ಆಹ್ವಾನ ಮಾಡಿದ್ದಾರೆ, ಯಾರು ಬೇಕಾದರೂ ಬರ್ಬೋದು, ಅಲ್ಲಿ ಫ್ರೀ ಎಂಟ್ರಿ ಇದೆ. ಇಂಥ ಒಂದು ಯಾಕೆ ಇವೆಲ್ಲ ನಮ್ಮ ನಗರದಲ್ಲಿ ಆಗ್ಬೇಕಂದ್ರೆ ಸ್ಮಾರಕಗಳು, ಒಂದು ಹೆರಿಟೇಜ್, ಒಂದು ಇದರ ಹಿನ್ನೆಲೆ ತುಂಬಾ ದೊಡ್ಡ ಇತಿಹಾಸ ಇದೆ. ನವರಸಪುರ ದೊಡ್ಡ ಇತಿಹಾಸ ಇದ್ದು ಕಾರಣ ಇಂಥವೆಲ್ಲ ಆಕ್ಟಿವಿಟೀಸ್ ನಡಿಬೇಕಾಗುತ್ತೆ ವಿಜಯಪುರ ನಗರದಲ್ಲಿ. ನಾನು ತುಂಬಾ ಧನ್ಯವಾದ ಹೇಳಿಕ್ ಬಯಸ್ತೇನೆ ನಮ್ಮ ಸುಧಾಮೂರ್ತಿ ಅವರಿಗೆ. ಮುಂಚೆನೂ ಹೇಳಿದ್ರು ಅವರು, ನಾನು ಸಂಗೀತ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ, ಇವಾಗ ಮಾಡ್ತಿದ್ದಾರೆ. ಇದ್ರ ಉದ್ದೇಶ ಏನಂದ್ರೆ, ಈ ಆದಿಲ್ ಶಾಹಿಗಳ ಸಂಗೀತ ಕಲೆ ಸಾಂಸ್ಕೃತಿಕ ಒಂದು ದೊಡ್ಡ ನಗರವಾಗಿತ್ತು, ಒಂದು ಕಲೆ ಬೀಡವಾಗಿತ್ತು. ಕಾರಣ ಇದು ಹಿನ್ನೆಲೆ ದೊಡ್ಡ ಇತಿಹಾಸ ಇದೆ ಈ ಉತ್ಸವಗಳ ಹಿನ್ನೆಲೆ. ಆದ ಕಾರಣ ನೋಡ್ರಿ, ಇವಾಗ ಸದ್ಯಕ್ಕೆ ನಮ್ಮ ಸುಧಾಮೂರ್ತಿ ಅವರು ಮಾಡ್ತಿದ್ದಾರೆ. ನಾನು ಬಯಸ್ತಾ ಇದ್ದೀನಿ, ಸರ್ಕಾರ ಜಿಲ್ಲಾಡಳಿತದಿಂದ ಇಂಥವೆಲ್ಲ ಸಂಗೀತ ಕಾರ್ಯಕ್ರಮ ಜರುಗಿಸ್ಬೇಕಾಗ. ಯಾಕಂದ್ರೆ ಇದು ಒಂದು ಸ್ಮಾರಕ, ಹೆರಿಟೇಜ್ ನಗರ, ಸ್ಮಾರಕಗಳ ನಗರ. ಇಂಥವೆಲ್ಲ ಕಾರ್ಯಕ್ರಮಗಳು ಆಗಬೇಕು. ಯಾಕಂದ್ರೆ ಇದು ಪ್ರವಾಸಿಗರೇ ಆಗಲಿ, ಇವು ಸ್ಮಾರಕಗಳಿಗೆ ಒಂದು ಬೆಳದಿಂಗಳ ಒಂದು ರಸದೌತಣ ಏರ್ಪಾಟ್ ಆಗ್ತೈತೆ ಅಂತ ಹೇಳಿಕ್ ಬಯಸ್ತೇನೆ. ಎಲ್ಲ ಹಂಪಿ ಉತ್ಸವ ಆಗ್ತೋ, ಬೀದರ್ ಉತ್ಸವ ಆಗ್ತೋ, ಇದೇ ರೀತಿ ಬಿಜಾಪುರ ನವರಸಪುರ ಉತ್ಸವ ಹೇಳಿ ಆಗ್ತಿತ್ತು. ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅದು? ಈಗ ನೋಡ್ರಿ, ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ, ಅದು ಅವರು ಟ್ರಸ್ಟ್ ಇಂದ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ ಆಯ್ತು. ಈಗ ನವರಸಪುರ ಉತ್ಸವನೇ ಆಗ್ಬೇಕಲ್ಲ ವಿಜಯಪುರಿಗೆ, ಇದು ನವರಸಪುರ ಉತ್ಸವ ಅಲ್ಲ.
ನೀವು ಹೇಳಿದ್ದು ಕರೆಕ್ಟೇ ಇದೆ. ಯಾಕಂದ್ರೆ ಇದಕ್ಕೆ ಯಾರು ಹೊಣೆಗಾರು? ಇದಕ್ಕೆ ಶಾಸಕರೇನ್ ಜವಾಬ್ದಾರಿ, ಮತ್ತೆ ಎಂ ಬಿ ಪಾಟೀಲ್ ಉಸ್ತುವಾರಿ ಮಂತ್ರಿ ಅವ್ರದ್ದೇನ್ ಜವಾಬ್ದಾರಿ? ಈಗ ಅವ್ರು ಎಲ್ಲಾರು ಬಿಟ್ಟು ನಮ್ಮ ಇವರು ಸುಧಾಮೂರ್ತಿ ಮೇಡಮ್ ಅವ್ರು ಮಾಡ್ತಾ ಇರಲ್ಲ. ಆಕ್ಚುಲಿ ನೋಡ್ರಿ, ಇದು ನೀವು ಹೇಳ್ದಂಗ ಜಿಲ್ಲಾಡಳಿತ ವತಿಯಿಂದ ಇದು ಆಚರಣೆ ಮಾಡ್ಬೇಕಾಗತ್ತ. ಉತ್ಸವಗಳು ಯಾವುದೇ ಹಂಪಿ ಉತ್ಸವ, ಚಾಲುಕ್ಯ ಉತ್ಸವ, ಯಾವುದೇ ಉತ್ಸವ ಆಗಲಿ, ನಾನು ನಮ್ಮ ಬಿಜಾಪುರ ಜನತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ಸಪ್ತ ಪ್ರಜೆಗಳು ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ಕಾರಣ ಇಂಥ ಉತ್ಸವಗಳು ನೆಲಕಚ್ಚಿವೆ. ಇವತ್ತು ನೋಡ್ರಿ, ನಮ್ಮ ಯತ್ನಾಳಗೌಡ್ರು ಏನಂದಿದ್ರು 2 ವರ್ಷ ಹಿಂದೆ, ಏನಂದ್ರೆ ನವರಸಪುರ ಉತ್ಸವ ಮಾಡೋಣ ಅಂತ ಹೇಳಿದ್ರು ಅವ್ರು. ನಾ ಏನಂತೀನಿ, ಬರೇ ಮಾಡೋಣ ಅಂತ ಹೇಳಿದ್ರೆ ಹೇಗೆ? ಯತ್ನಾಳಗೌಡ್ರು ಏನಾಗ್ಯಾರ ಈಗ, ಇತಿಹಾಸ ಮಾಸ್ತರ್ ಆಗ್ಯಾರ. ಈಗ ಅವರಿಗೆ ಈ ನವರಸಪುರ ಹಿನ್ನೆಲೆ, ಅದ್ರದ ಇತಿಹಾಸ ಎಷ್ಟು ಒಂದು ವಿಶಾಲವಾಗಿದೆ ಅಂದ್ರೆ, ಅದ್ರದ್ದು ವೈಭವ ಏನಿದೆ ಅನ್ನೋದು ಅವು ಯತ್ನಾಳಗೌಡ್ರು ತಿಳ್ಕೊಬೇಕು ಫಸ್ಟ್. ನಾನು ಹೇಳಿಕ್ ಬಯಸ್ತೀನಿ ಅಂದ್ರೆ, ಅದ್ರದ್ದು ಇತಿಹಾಸ ಓದಿದ್ರೆ ಅರ್ಧಂಬರ್ಧ ಮಾಸ್ತರ್ ಆಗ್ಬಾರ್ದ್ರಿ. ಯತ್ನಾಳಗೌಡ್ರ ಅರ್ಧಂಬರ್ಧ ಮಾಸ್ತರ್ ಆಗ್ಬೇಡ್ರಿ, ಇದು ಪೂರ್ತಿ ಇತಿಹಾಸ ಓದ್ರಿ. ಇದು ಎಷ್ಟು ಒಂದು ಅದ್ಭುತ ಇತ್ತು ಒಂದು ನವರಸಪುರ ಉತ್ಸವ. ಇಂಥವೆಲ್ಲ ಇದರ ಹಿನ್ನೆಲೆ ದೊಡ್ಡ ಒಂದು ವೈಭವ ಇದೆ. ಅದು ನಾನು ಏನು ಹೇಳಿಕ್ ಬಯಸ್ತೇನೆ, ಎಂ ಬಿ ಪಾಟೀಲ್ ಹೇಳಿದ್ರು ನವರಸಪುರ ಉತ್ಸವ ಮಾಡೋಣ ಅಂತ ಹೇಳಿದ್ರು. ಬಟ್ ಇನ್ನೂ ಅದರ ಟೈಮ್ ಟೇಬಲ್, ಅದರ ಡೇಟ್ ಅದು ಬಂದಿಲ್ಲ. ನಾನು ಎಂ ಬಿ ಪಾಟೀಲ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ವರ್ಷ ಪ್ರತಿ ವರ್ಷ ಮಾಡಬೇಕು, ಈ ವರ್ಷ ಪ್ರಾರಂಭ ಮಾಡಿ. ಯಾಕಂದ್ರೆ ಇದರ ಹಿನ್ನೆಲೆ ಇತಿಹಾಸ ತುಂಬಾ ಒಂದು ಗತವೈಭವ ಇದೆ ಇದರಲ್ಲಿ, ಸುಮ್ಮನೆ ಇಲ್ಲ. ಅದು ಅದರ ಸಂಗೀತ, ಸಾಹಿತ್ಯ, ಕಲೆ ಇವೆಲ್ಲ ಹಿಂದೆ ತುಂಬಾ ವೈಭವ ಇದೆ. ದಯವಿಟ್ಟು ಎಂ ಬಿ ಪಾಟೀಲ್ರಿಗೆ ಏನು ಈ ಮುಖಾಂತರ, ಈ ವರ್ಷ ಮುಖಾಂತರ ಮತ್ತೆ ಪ್ರಾರಂಭ ಮಾಡಿ ಈ ಉತ್ಸವಗಳು. ಯಾಕೆ ಉತ್ಸವಗಳು ಮಾಡಿದ್ರೆ ಒಂದು ಈ ಸ್ಮಾರಕಗಳ ಗತವೈಭವ, ಒಂದು ಪ್ರವಾಸೋದ್ಯಮ ಬೆಳವಣಿಗೆ ಆಗಲಿ, ಅಥವಾ ಸ್ಮಾರಕಗಳ ಇದು ಬೆಳವಣಿಗೆ, ಅಥವಾ ಏನಂತಿರಲ್ಲ ನೀವು, ಅದರ ವೈಭವ ಅದು ಒಂದು ಜನರಿಗೆ ಗೊತ್ತಾಗುತ್ತೆ. ಅಂದ್ರೆ ಏನೋ ಜೀವಂತ ಇದೆಯಲ್ಲ ಇನ್ನು, ಅಂದ್ರೆ ಈಗ ಆಲ್ರೆಡಿ ಸತ್ ಹೋಗಿದೆ. ಇವತ್ತು ಸ್ಮಾರಕಗಳು ಆಗ್ಲಿ, ಇವತ್ತು ಪ್ರವಾಸೋದ್ಯಮ ನೆಲಕಚ್ಚಿ ಹೋಗಿವೆ. ಆದ್ರೂ ಇನ್ಮೇಲೆ ಹೊಸ ವರ್ಷ ಈಗ ಸ್ಟಾರ್ಟ್ ಆಗಿದೆ ರೀ, ಈ ವರ್ಷದ ಒಂದು ಪ್ರಾರಂಭ ಮಾಡಬೇಕಂತ ಹೇಳಿಕ್ ಬಯಸ್ತೇನೆ. ಇನ್ನೊಂದು, ಈಗ ಮೈಸೂರು ಉತ್ಸವ ಮಾಡ್ತಾರೆ, ದಸರಾ ಮಾಡ್ತಾರೆ. ಎಲ್ಲ ಅದು ಹ್ಯಾಂಗ ಮಾಡಿರ್ತಾರ, ಎಲ್ಲ ತುಂಬ ಲೈಟಿಂಗ್ ಹಚ್ಚಿ. ಇಲ್ಲಿ ನಮ್ಮ ಸುಮಾರು ಎಷ್ಟು ನೂರಾರು ಇಲ್ಲಿ ಮೊನ್ಯುಮೆಂಟ್ಸ್ ಇದೆ. ಆದ್ರೆ ಇಲ್ಲಿ ಒಂದು ಉತ್ಸವ ಆಗಿಲ್ಲ ಅಂದ್ರೆ ಹ್ಯಾಂಗ? ಯಾವ ಕಾರಣಕ್ಕೆ ಆಗ್ತಾ ಇಲ್ಲ? ನಮ್ಮ ಐತಿಹಾಸಿಕ ಅದಕ್ಕೆ ಏನಂತಾರಲ್ಲ, ಅದು 8ನೇ ಅಜೂಬಾ ಅಂತ ಒಂದು ಸ್ಮಾರಕ ಇದೆ, ಯಾವುದು ಗೋಲ್ ಗುಂಬಜ್, ಅದಾಗೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ತಾಜ್ ಮಹಲ್ ಅಂತಾರೆ ಇಬ್ರಾಹಿಂ ರೋಜಾಗ, ಅಂಥವು ಮೊನ್ಯುಮೆಂಟ್ಸ್ ಇಲ್ಲೇ ಇದೋ, ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಯಾಕೆ ಅಂತ ಹೇಳಿ ನೋಡ್ರಿ. ಮೇನ್ ಜನರ ಭಾವನೆಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಎಂ ಬಿ ಪಾಟೀಲ್ ಫಸ್ಟ್ ನಾವೆಲ್ಲ ಒಗ್ಗಟ್ಟಾಗಬೇಕು. ಜನರು ಮುಂದೆ ಬರಬೇಕು, ಪ್ರಶ್ನೆ ಮಾಡ್ಕೊತಾ ಇರಬೇಕು. ಜಿಲ್ಲಾಡಳಿತಕ್ಕೆ ಯಾಕೆ ಮಾಡ್ತಾ ಇಲ್ಲ ಉತ್ಸವಗಳು ಅಂತ ಕೇಳಿ ಜನರು ಬರ್ಬೇಕ್ರಿ. ಜನರು ಪ್ರಶ್ನೆ ಮಾಡಬೇಕು. ನೀವು ಜನರು ಯಾರು ಬರ್ತಾ ಇಲ್ಲ ಮುಂದ್ಗಡೆ ಮಾಡ್ರಿ ಅಂತೇಳಿ ಯಾರಿಗೆ ಪ್ರಶ್ನೆ ಮಾಡಬೇಕು? ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಬೇಕು, ಎಂ ಬಿ ಪಾಟೀಲ್ ಪ್ರಶ್ನೆ ಮಾಡಬೇಕು, ಯತ್ನಾಳಗೌಡರಿಗೆ ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ರು ಯಾರು ಲೀಡರ್ಸ್ ಅದಾರ ನೋಡ್ರಿ, ಅವ್ರಿಗೆ ಪ್ರಶ್ನೆ ಮಾಡ್ಬೇಕ್ರಿ. ಉತ್ಸವಗಳು ಮಾಡ್ರಿ, ನಾವು ಜೀವಂತ ಇದ್ದೇವು, ನಮ್ದು ಜಿಲ್ಲಾ ಜನರ ಜೀವಂತ ಇದ್ದೇವು. ನಾವು ಬರೇ ಮೈಸೂರು ದಸರಾ ಆಗ್ಲಿ, ಚಾಲುಕ್ಯ ಉತ್ಸವ ಆಗ್ಲಿ, ಹಂಪಿ ಉತ್ಸವ ಆಗ್ಲಿ, ಅವರು ಜೀವಂತ ಇಲ್ಲ, ನಾವು ಜೀವಂತ ಇದ್ದೇವೆ ಅಂತ ತಿಳ್ಕೊಂಡು ನಮ್ದು ಉತ್ಸವ ಮಾಡ್ಬೇಕು. ನಮಗೂ ಬಜೆಟ್ ತೆಗೆದಿಡ್ಬೇಕು ಉತ್ಸವಗಳು. ಇಲ್ಲಾಂದ್ರೆ ನೋಡ್ರಿ, ಇವತ್ತು ಏನಾಗಿತ್ತು ಅಂದ್ರೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇವತ್ತು ಜನತೆಗೆ. ಇವತ್ತು ಟೋಟಲ್ ಅಂದ್ರೆ ನಾವೇನು ಕೇಳಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ ಅಂತೇಳಿ ಅವರು ಮುಂದೆ ಬರ್ತಾ ಇಲ್ಲ ಮಾಡ್ಲಿಕ್ಕೆ. ಇಂಥವೆಲ್ಲ ನೋಡ್ರಿ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ, ಇವತ್ತು ತುಂಬಾ ವರ್ಷ, 20 ವರ್ಷ ಆಯ್ತು ಇವತ್ತು ಗೋಲ್ ಗುಂಬಜ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟ್ಯಾಗ್ ಇನ್ನೂ ಆದ್ರೂ ಸಿಕ್ಕಿಲ್ರಿ. ಯಾಕಂದ್ರೆ ಇಲ್ಲಿ ಜನರು ಕೇಳಂಗಿಲ್ರಿ, ಪ್ರಶ್ನೆ ಮಾಡಂಗಿಲ್ಲ. ಅವರು ಮಾಡ್ಬೇಕು, ಅವರು ಕರ್ತವ್ಯ, ಯಾರೋ ರಾಜಕಾರಣಿಗಳ ಕರ್ತವ್ಯ. ಇಷ್ಟು ನಾಚಿಕೆ ಹಿಡಿತಾನದ್ದು ಇಲ್ಲಿವರೆಗೆ ಆಗಿಲ್ಲ. ಅಂದ್ರೆ ಗೋಲ್ ಗುಂಬಜ್ ಒಂದು ಅದ್ಭುತ ಒಂದು ಸ್ಮಾರಕ. ಅದು ಒಂದು ನೋಡ್ರಿ, ಇವತ್ತು ಡಾಜರ್ ಇವತ್ತು ಆ ಟೀಮಿಗೆ ಕರ್ಸ್ಬೇಕಾಗ್ತದ್ರಿ. ಡಾಜರ್ ರೆಡಿ ಮಾಡ್ಲಿಕ್ಕೆ 5 ರಿಂದ 8 ಕೋಟಿ ಖರ್ಚಾಗುತ್ತೆ ಅದಕ್ಕೆ. ಅದು ಮಾಡಿ ಒಂದು ಟ್ಯಾಗ್ ಕೊಡಿಸ್ಬೇಕಂದ್ರೆ ಇಂಥ ಅದ್ಭುತ ಸ್ಮಾರಕ ಅದು ಗೋಲ್ ಗುಂಬಜ್. ಅದಕ್ಕೂ ನೀವು ಅಂದ್ರೆ ಹಿಂದ ಮುಂದಾಗ ತಳಿತಾ ಇದ್ರಿ, ನೀವು ಖರ್ಚು ಮಾಡ್ತಾ ಇಲ್ಲ, ಮತ್ತೆ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ, ಭೇದ ಭಾವ ಮಾಡ್ತಾ ಇದ್ರಿ. ಈ ಜನರಿಗೆ ಗೊತ್ತಾಗ್ತಾ ಇದೆ.
ಮತ್ತೆ ಎಲ್ಲಿವರೆಗೆ ನಾವು ಸುಮ್ಕೊಂಡ್ರು ಹೇಳ್ರಿ, ಎಲ್ಲಿವರೆಗೆ ಸುಮ್ ಕೊಡ್ಬೇಕು? ಅವ್ರು ಇದೇ ಯುನೆಸ್ಕೋದಲ್ಲಿ ಹಾಕಾಗ ಹೋಗಾಗ DC ಅವ್ರು ಟ್ರಾನ್ಸ್ಫರ್ ಆಯ್ತು ನಿಮ್ಗೆ ಗೊತ್ತಿರಲಿ. ಹೌದ್ರಿ ಅದು ಕೇಳೀನಿ ಭೂ ಬಾಲನವ್ರು. ಅವ್ರು ನಾ ಅವ್ರಿಗೆ ಪ್ರಶ್ನೆ ಮಾಡಿದೆ, ನೀವು ಥೈಲ್ಯಾಂಡ್ಗೆ ಹೋಗಿದ್ರಲ್ಲ ಸರ್, ಯಾವ ಕಾರಣಕ್ಕೆ ಹೋಗಿದ್ರಿ? ಅವ್ರು ಅಂದ್ರು, ನಾನು ಒಂದು ಡೆಲಿಗೇಷನ್ ಅದ್ರ ಯುನೆಸ್ಕೋ ಬಗ್ಗೆ ಮೀಟಿಂಗ್ ಮಾಡಿದೆವು ಅದಂತ ಅಷ್ಟೇ ಹೇಳಿದ್ರು ನನಗೆ. ಬಟ್ ನಾವೇನಂತೀನ್ರಿ, ಇದು ರಾಜಕಾರಣಿಗಳ ಕೈಯಲ್ಲಿದೆ ರೀ. ಅವರು ದುಡ್ಡು ಖರ್ಚು ಮಾಡಿ ಟೀಮಿಗೆ ಕರ್ಸ್ಬೇಕು, ಡೆಲ್ಲಿಯಿಂದ ಕರ್ಸ್ಬೇಕು. ಆ ಟೀಮ್ ಇದೆ, ಅದು ಮ್ಯಾಪಿಂಗ್ ಆಗಲಿ ಡಾಜರ್ ರೆಡಿ ಮಾಡ್ಲಿಕ್ಕೆ ಒಂದು ಟೀಮ್ ಇದೆ ರೀ. ಅದು 3-4 ಡೆಲ್ಲಿಯಿಂದ ಟೀಮ್ ಬರ್ಬೇಕಾಗ್ತಾರೆ. ಇಲ್ಲಿ ಯಾರು ಜಿಲ್ಲಾಡಳಿತ ರೆಡಿ ಮಾಡಕ್ ಆಗುದಿಲ್ಲ, ಮಹಾನಗರ ಪಾಲಿಕೆ ಅಥವಾ ಜಿಲ್ಲಾಡಳಿತ ಇದು ರೆಡಿ ಮಾಡಕ್ ಸಾಧ್ಯ ಇಲ್ಲ. ಅದು ಸ್ಪೆಷಲ್ ಟೀಮ್ ಇದೆ, ಅದು ಡಾಜರ್ ರೆಡಿ ಮಾಡ್ಬೇಕಾದ್ರೆ ಅವ್ರಿಗೆ ಕರ್ಸ್ಬೇಕಾಗ್ತೈತಿ. ಅದ್ರ ಖರ್ಚೆ ಅದೆಲ್ಲ ಸರ್ಕಾರ ವೆಚ್ಚ ಮಾಡ್ಬೇಕದು. ಈಗ ಹಂಪಿ ಆಗಿದ್ರಿ, ಪಟ್ಟದಕಲ್ಲು ಆಗಿತ್ತಲ್ಲ, ಸರ್ಕಾರ ವತಿಯಿಂದ ಆಗಿದೆಯಲ್ಲ, ಪ್ರೈವೇಟ್ ಜನರು ಕೊಟ್ಟಿಲ್ಲ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡು ಕೊಟ್ಟಾಗ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. 10 ಕೋಟಿ ಖರ್ಚಾಗೈತಿ, ಅದು ಆಗೈತಿ. ಅಲ್ರಿ ಹಂಗವ್ರು, ನೀವು ಜನರಿಗೆ ಹೇಳೋದಾ ಇದ್ರಿ, ನೀವು ಹುಷಾರಾಗ್ರಿ, ಎಚ್ಚರ ಆಗಿರ್ತೀರಿ. ನೀವೇ ನಿಮ್ ಬಿಜಾಪುರ ಹೆರಿಟೇಜ್ ಫೌಂಡೇಶನ್ ವತಿಯಿಂದ ಎಷ್ಟು ಮನವಿಗಳು ಕೊಟ್ರಿ ಜಿಲ್ಲಾಧಿಕಾರಿಗೆ? ಸರ್ ಸುಮಾರು ಏನಂದ್ರಿ ಜಿಲ್ಲಾಧಿಕಾರಿ ಹೋದ ನಮ್ಮ ಭೂಪಾಲನ್ ಸಾಹೇಬ್ರದ್ದು, ಪಿ ಸುನೀಲ್ ಕುಮಾರ್ ಅವ್ರು ಕೊಟ್ಟಿರಿ. ಹೌದು, ಅವ್ರಿಗೆ ಮತ್ತೆ ನಾವೇನು ಪೋಸ್ಟ್ ಮ್ಯಾನ್ ಅದೀವಪ್ಪ, ರಾಜಕಾರಣಿಯವ್ರ ಕೈಯಾಗದ ಅಂತಾರು. ಹೌದು, ಅವ್ರು ಏನಂತಾರ, ನೀವು ನಮ್ ಕಡೆ ಬಜೆಟ್ ಇಲ್ಲ, ಅದು ಫಂಡ್ ಇಲ್ಲ, ತರಿಸ್ಬೇಕಾಗ್ತೈತಿ ಅಂತ ಬರೀ ಇದೇ ನೆವ ಹೇಳಿದ ಆಯ್ತು. ಇಷ್ಟು ವರ್ಷ 20 ವರ್ಷದಿಂದ 15 ವರ್ಷದಿಂದ ಇದೇ ಹೇಳ್ಕೊತ ಬಂದಾರ ಜಿಲ್ಲಾಡಳಿತ. ಮತ್ತೆ ಜವಾಬ್ದಾರಿ ಯಾರ್ದು? ಉಸ್ತುವಾರಿ ಮಂತ್ರಿ ಮತ್ತೆ ಶಾಸಕರು, MP ಅವ್ರದ್ದು. ನಾ ಹೇಳ್ಯಾರಿ, MB ಪಾಟೀಲ್ರದು ಕರ್ತವ್ಯ, ಯತ್ನಾಳ್ ಗೌಡ್ರದು ಕರ್ತವ್ಯ, ಜಿಗ್ಜಿಣಿಗಿದು ಕರ್ತವ್ಯ. ಎಷ್ಟು ಇವತ್ತು ರಾಜಕಾರಣಿಗಳು 8 ರಾಜಕಾರಣಿಗಳು ಅದ ನೋಡ್ರಿ. ಎಲ್ಲಾರು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇದ್ರೆ ಅದು ಎಂತ ದೊಡ್ಡ ದೊಡ್ಡ ಉತ್ಸವಗಳು. ಇದು ನ್ಯಾಷನಲ್ ಲೆವೆಲ್ ಉತ್ಸವ ಐತ್ರಿ, ಇದು ಏನ್ ಆರ್ಡಿನರಿ ಇಲ್ಲ. ಇದು ನವರಸ್ಪುರ ಅಂದ್ರೆ ದೊಡ್ಡ ಉತ್ಸವ. ಇದು ಅವಾಗೆಲ್ಲ ನ್ಯಾಷನಲ್ ಲೆವೆಲ್ ಆಗ್ತಿತ್ರಿ. ಮುಂಚೆ ಹಿಂದೆ ನಾವು ಎಷ್ಟು ದೊಡ್ಡ ಅನೂಪ್ ಜುಲೋಟಾ ಅಂತ ಒಂದು ದೊಡ್ಡ ಆರ್ಟಿಸ್ಟ್ ಬಂದಿದ್ರು. ಇದು ಒಂದು ನ್ಯಾಷನಲ್ ಲೆವೆಲ್ ಉತ್ಸವ ಐತ್ರಿ. ಇದೇನು ಸಾಮಾನ್ಯ ಉತ್ಸವ ಅಲ್ಲದು. ಬಟ್ ಇದು ಯಾಕೆ ನೋಡ್ರಿ ಇವತ್ತು ತುಳಿತಾ ಇದ್ದಾರೆ ಅಂದ್ರೆ, ಇವತ್ತು ಇದು ಯಾರು ಇಚ್ಛಾಶಕ್ತಿ ವಹಿಸ್ತಾ ಇಲ್ಲ. ನಾನು ಇವತ್ತು ರಿಕ್ವೆಸ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗರೇ ಮುಂದೆ ಬರ್ರಿ ಮಾಡ್ಲಿಕ್ಕೆ ಅಂತ ಹೇಳಿಕ್ ಬಯಸ್ತೇನೆ. ಅಲ್ರಿ, ಈಗ ಇದಕ್ಕೆ ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಈಗ ಹೇಗಾದ್ರು ಅವರು ಇತಿಹಾಸ ಮಾಸ್ತರ್ ಆಗ್ಯಾರ. ಈಗ ಪೂರ್ತಿ ಇತಿಹಾಸ ಮಾಸ್ತರ್ ಆಗ್ರಿ ಅಂತ ಹೇಳಿ, ಅರ್ಧಂಬರ್ಧ ಇತಿಹಾಸ ಮಾಸ್ತರ್ ಆಗ್ಬಿಡ್ರಿ ಯತ್ನಾಳ್ ಗೌಡ್ರೆ. ಪೂರ್ತಿ ಇತಿಹಾಸ ಮಾಸ್ತರ್ ಆಗ್ರಿ, ಅದ್ರ ಬಗ್ಗೆ ತಿಳ್ಕೊರಿ, ಅದ್ರದ್ದು ವೈಭವ ಏನೈತಿ, ಅದ್ರದ್ದು ಎಷ್ಟು ದೊಡ್ಡದು ಇತಿಹಾಸ ಇದೆ. ನವರಸ್ಪುರದ್ದು ಎಷ್ಟು ದೊಡ್ಡ ಇತಿಹಾಸ ಐತ್ರಿ ಅದು. ಅದ್ರ ಬಗ್ಗೆ ತಿಳ್ಕೊಂಡ್ ಕಿಸಿಂದ ಸ್ವಲ್ಪ ನೀವು ವಿಧಾನಸಭೆ ಒಳಗೆ ಮಾತಾಡ್ರಿ. ಈಗ ನೋಡ್ರಿ, ಈಗ ಇವ್ರಂತರ ಮಾಡಕ್ಕೆ ತಯಾರಿಲ್ಲ. ನಮ್ ಸುಧಾಮೂರ್ತಿ ಮೇಡಮ್ ಅವರು ಸ್ವತಃ ಅವ್ರ ಟ್ರಸ್ಟ್ ಅದಲ್ಲ, ಸುಧಾಮೂರ್ತಿ ಟ್ರಸ್ಟ್ ಇಂದ ಅವರೇ ಮಾಡ್ತಾ ಇದಾರೆ. ಇವರಿಗೆ ನಾಚಿಕೆ ಬರ್ಬೇಕು. ನಾ ಸುಧಾಮೂರ್ತಿ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವರಿಗೆ ತುಂಬಾ ಕೃತಜ್ಞತೆ ತಿಳಿಸ್ತೀನಿ ಅವ್ರಿಗೆ. ಯಾಕಂದ್ರೆ ಅವರು ಮಾಡ್ತಿದ್ದಾರೆ, ಅವ್ರು ಮುಂದೆ ಬಂದಿದ್ದಾರೆ. ಏನೋ ಆದ್ರೆ ನವರಸ್ಪುರ ಉತ್ಸವ ಆಗ್ಲಿಕ್ಕೂ ಅಡ್ಡಿ ಇಲ್ಲ. ಬಟ್ ಈ ಉತ್ಸವ 2 ದಿನಗಳ ಕಾಲ ಅವರು ತಮ್ಮ ಇಚ್ಛಾಶಕ್ತಿಯಿಂದ ಬಂದು ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ತುಂಬಾ ಧನ್ಯವಾದ ಹೇಳಿಕ್ ಬಯಸ್ತೀನಿ. ಇವೆಲ್ಲ ರಾಜಕಾರಣಿಗಳು ಭೇದ ಭಾವ, ಜಾತಿ ಭೇದ ಭಾವ ಮಾಡ್ತಾರಲ್ಲ, ಕೋಮುವಾದಿಗಳು, ಅವರಿಗೆ ಹೇಳಿಕ್ ಬಯಸ್ತೇನೆ. ಯಾವಾಗ ನೀವು ಮುಂದೆ ಬರ್ತೀರಿ ಗೊತ್ತಿಲ್ಲ, ಯಾವಾಗ ಜನರ ಕಲ್ಯಾಣಗೋಸ್ಕರ ನೀವು ವಿಚಾರ ಮಾಡ್ತೀರಿ ಗೊತ್ತಿಲ್ಲ. ಈ ಜನರ ಕಲ್ಯಾಣಗೋಸ್ಕರ ಮಾಡ್ರಿ. ಏನಾದ್ರೂ ಒಂದು ಅದು ಜನರು ಡೈಲಿ ಕೆಲಸ ಮಾಡಿ ಬೇಸ ತೆಗ್ಯಾರ. ಸ್ವಲ್ಪ ರಸದೌತಣ ನೀಡ್ರಿ ಜನರಿಗೆ, ಅವ್ರಿಗೂ ಸ್ವಲ್ಪ ಆನಂದ ಕೊಡ್ರಿ ಅಂತ ಹೇಳಿಕ್ ಬಯಸ್ತೇನೆ. धन्यवाद। हमजा महबूब, हेरिटेज एक्टिविस्ट बीजापुर। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।